Good morning, dear students. So, you know that we were discussing about the life process, where at the end of the life process lesson, that is, lost life process, there are, you know that again, there are four life processes: nutrition, respiration, transportation, and excretion. So, the first three we were already studied. First three are we were already studied, and we are going to study the last one life process, that is excretion. That means it's a waste material. Excretion is nothing but it's a waste material released uh, from the body of the organism by various activities ನಮ್ಮ ಬಾಡಿಯಲ್ಲಿ ನಡೆಯೋದ್ರಿಂದ ಅದರಿಂದ ವೇಸ್ಟ್ ಪ್ರಾಡಕ್ಟ್ ರಿಲೀಸ್ ಆಗುತ್ತೆ. ಇಟ್ ಶುಡ್ ಬಿ ರಿಮೂವ್ಡ್ ಫ್ರಮ್ ದ ಬಾಡಿ ಬಿಕಾಸ್ ಇಟ್ ಇಸ್ ದಟ್ ವೇಸ್ಟ್ ಮೆಟೀರಿಯಲ್ ಬಿಕಮ್ಸ್ ದ ಟಾಕ್ಸಿಕ್ ಟು ಅವರ್ ಬಾಡಿ. ಸೊ toxic nothing but poisonous, which causes uh, health issues in our body. That's why it should be removed from the body. So we have a separate system to remove the waste material from the body. So that system is called excretory system. The process of removing waste material from the body is called excretion. So excretion nothing but the process by which waste products produced during metabolic activity. As I said, metabolic activity ಟೈಮಲ್ಲಿ ವೇಸ್ಟ್ ಮೆಟೀರಿಯಲ್ ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗುತ್ತೆ. ಸೊ ಆ ವೇಸ್ಟ್ ಮೆಟೀರಿಯಲ್ನ ರಿಮೂವ್ ಮಾಡುವಂಥ ಒಂದು ಪ್ರೋಸೆಸ್ನ ಏನಂತ ಕರಿತೀವಿ ನಾವು? ಎಕ್ಸ್ಕ್ರಿಷನ್ ಅಂತ ಕರಿತೀವಿ. ಸೊ ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಇಸ್ ಎಕ್ಸ್ಕ್ರಿಷನ್? ಸೊ in unicellular organisms, the waste products are removed from the cells into the surroundings by diffusion method. ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸಲ್ಲಿ ಏನಾಗುತ್ತೆ, ನಾವು ಎಲ್ಲ ಆರ್ಗ್ಯಾನಿಸಮ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಂದರೆ ಫಸ್ಟು ಲೋಯರ್ ಆರ್ಗ್ಯಾನಿಸಮ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಲೋಯರ್ ಆರ್ಗ್ಯಾನಿಸಮ್ಸಲ್ಲಿ ಹೇಗೆ ಎಕ್ಸ್ಕ್ರಿಷನ್ ಆಗುತ್ತೆ ಅಂತ ವೆರಿ ಸಿಂಪಲ್ ಪ್ರೋಸೆಸ್. ಲೋಯರ್ ಆರ್ಗ್ಯಾನಿಸಮ್ಸ್ ಅಂದರೆ ನಾನಿಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದರೆ ಅಮೀಬಾ ಇಸ್ ದ ಲೋಯರ್ ಆರ್ಗ್ಯಾನಿಸಮ್. ಯಾವ ರೀತಿ ಎಕ್ಸ್ಕ್ರಿಷನ್ ಆಗುತ್ತೆ? ಈ ನಮಗೆ ಹೇಗೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಇದೆ, ಸಪ್ರೇಟ್ ಆರ್ಗನ್ ಇದೆ, ಆ ಥರ ಏನಿಲ್ಲ. ಸಿಂಪಲ್ ಡಿಫ್ಯೂಷನ್ ಮೆಥಡ್, ಒಂದು ಸಿಂಪಲ್ ಡಿಫ್ಯೂಷನ್ ಮೆಥಡ್ನ ಮುಖಾಂತರ ಎಕ್ಸ್ಕ್ರಿಷನ್ ಆಗುತ್ತೆ. ಅಂದರೆ ಡಿಫ್ಯೂಷನ್ ಮೆಥಡ್ ಅಂದರೆ ಏನು, ಅಥವಾ ಡಿಫ್ಯೂಷನ್ ಅಂದರೆ ಏನಪ್ಪ ಅಂದರೆ ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್. ಅಂದರೆ ಮಾಲಿಕ್ಯೂಲ್ಸ್ಗಳು ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ ಕಡೆಗೆ ಮೂವ್ ಆಗುತ್ತೆ. ಇಲ್ಲಿ ನೋಡಿರಿ ಹೇಗೆ ಕಲರ್ ನೋಡಿರಿ, ಒಂದು ಸರಿ ಕಲರ್ ಮೇಲ್ಗಡೆಯಿಂದ ಒಂದು ಡ್ರಾಪ್ ಆಫ್ ಕಲರ್ನ ಹಾಕಿದರೆ ಹೇಗೆ ಅದು ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಇರೋ ಕಡೆಗೆ ಮೂವ್ ಆಗುತ್ತೋ ಹಾಗೆ ವೇಸ್ಟ್ ಮೆಟೀರಿಯಲ್ಗಳು ಅಮೀಬಾದ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಡಿಫ್ಯೂಷನ್ ಮೆಥಡ್. And that is in unicellular organism, that is primitive organism. Whereas in multicellular organism, the waste products are removed through specialized organs. In a multicellular organisms ಗೆ ಬಂದರೆ ವೇಸ್ಟ್ ಮೆಟೀರಿಯಲ್ಸ್ಗಳು ಸ್ಪೆಷಲೈಸ್ಡ್ ಆರ್ಗನ್ಸ್ನ ಮುಖಾಂತರ ರಿಮೂವ್ ಆಗುತ್ತೆ. ಒಂದು ಸ್ಪೆಷಲ್ ಆರ್ಗನ್ಸ್ ಇರುತ್ತೆ ವೇಸ್ಟ್ ಮೆಟೀರಿಯಲ್ನ ರಿಮೂವ್ ಮಾಡೋದಕ್ಕೆ ಅಂತಾನೆ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದಟ್. ಸೊ ಕಮಿಂಗ್ ಟು ದ ಎಕ್ಸ್ಕ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಯಾವ ರೀತಿ ಎಕ್ಸ್ಕ್ರಿಷನ್ ಆಗುತ್ತೆ ಅಂತ. ಸೊ ಹ್ಯೂಮನ್ ಬೀಯಿಂಗ್ಸಲ್ಲಿ ಎಕ್ಸ್ಕ್ರಿಷನ್ ಮಾಡೋದಕ್ಕೆ ಅಂತಾನೆ, ಅಂದರೆ ಎಕ್ಸ್ಕ್ರಿಷನ್ ಪ್ರೋಸೆಸ್ಗೆ ಅಂತಾನೆ ಒಂದು ಎಕ್ಸ್ಕ್ರಿಟರಿ ಸಿಸ್ಟಮ್ ಇದೆ. ಸೊ ದಟ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಇಸ್ ಕಾಲ್ಡ್ ಕನ್ಸಿಸ್ಟ್ ಆಫ್ ಪೇರ್ ಆಫ್ ಕಿಡ್ನಿ. ಏನೇನಿರುತ್ತೆ? ಕಿಡ್ನಿ ಕೇಳಿದಿರಲ್ವ ನಿಮಗೆ? ಇಟ್ಸ್ ಪೇರ್ ಆಫ್ ಕಿಡ್ನಿ ಇರುತ್ತೆ. ಕಿಡ್ನಿ ಅಂತ ಕೇಳಿದಿರ ನೀವು. ದಟ್ ಮೀನ್ಸ್ ಇಟ್ ಈಸ್ ದ ಪಾರ್ಟ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್. ದೇರ್ ಆರ್ ಎ ಪೇರ್ ಆಫ್ ಕಿಡ್ನಿ ಅಂದರೆ ಒಂದು ಜೊತೆ ಕಿಡ್ನಿ ಇರುತ್ತೆ. ಇಟ್ಸ್ ಎ ಬೀನ್ ಲೈಕ್ ಸ್ಟ್ರಕ್ಚರ್. ನೋಡಿದ್ರೆ ನೀವು ಬೀನ್ಸ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಕಿಡ್ನಿ ಅಂತ ಅಂದರೆ. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇಟ್ಸ್ ಎ ಬೀನ್ಸ್ ಲೈಕ್ ಸ್ಟ್ರಕ್ಚರ್. ಸೊ ಎ ಪೇರ್ ಆಫ್ ಯುರೇಟರ್ಸ್ ಅಂದರೆ ಕಿಡ್ನಿಯಿಂದ ಒಂದು ಎರಡು ಯುರೇಟರ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಯುರೇಟರ್ಸ್. ಇವನ್ನ ನಾವು ಯುರೇಟರ್ ಅಂತ ಕರಿತೀವಿ, ಇದನ್ನು ಯುರೇಟರ್ ಅಂತ ಕರಿತೀವಿ. ಇಲ್ಲಿದೆ ನೋಡ್ರಿ ಈ ಚಿತ್ರದಲ್ಲಿ ಯುರೇಟರ್. ಸೊ ಆ್ಯಂಡ್ ದೆನ್ ಯುರಿನರಿ ಬ್ಲ್ಯಾಡರ್. ಪೇರ್ ಆಫ್ ಕಿಡ್ನಿ ಅಂದರೆ ಎರಡು ಕಿಡ್ನಿ ಇರುತ್ತೆ, ಎರಡು ಯುರೇಟರ್ ಇರುತ್ತೆ, ಆ್ಯಂಡ್ ಎ ಯುರಿನರಿ ಬ್ಲ್ಯಾಡರ್. ಒಂದು ಯುರಿನರಿ ಬ್ಲ್ಯಾಡರ್ ಇರುತ್ತೆ, ಅದ್ರದ್ದು ಏನು ಕೆಲಸ ಅಂತೆಲ್ಲ ಮುಂದೆ ಓದೋಣ ನಾವು. ಆ್ಯಂಡ್ ಎ ಯುರೆತ್ರ, ಒಂದು ಯುರೆತ್ರ ಇರುತ್ತೆ. ಇದು ಯುರಿನರಿ ಬ್ಲ್ಯಾಡರ್, ಇದು ಯುರೆತ್ರ. ಅರ್ಥ ಆಗ್ತಿದೆ ಅಲ್ವಾ? ಈಚ್ ಕಿಡ್ನಿ ಹ್ಯಾಸ್ ನಂಬರ್ ಆಫ್ ಎಕ್ಸ್ಕ್ರಿಟರಿ ಯೂನಿಟ್ಸ್ ಕಾಲ್ಡ್ ನೆಫ್ರಾನ್ಸ್. ಆ್ಯಂಡ್ ಎಲ್ಲ ಕಿಡ್ನಿಯ ಒಳಗೆ ಸಿಕ್ಕಾಪಟ್ಟೆ ನಂಬರ್ ಆಫ್ ಎಕ್ಸ್ಕ್ರಿಟರಿ ಯೂನಿಟ್ಸ್ ಇರುತ್ತೆ. ಸಿಂಗಲ್ ಎಕ್ಸ್ಕ್ರಿಟರಿ ಯೂನಿಟ್ಸ್ ಇರ್ತವೆ. ಅವುಗಳನ್ನು ನಾವು ನೆಫ್ರಾನ್ಸ್ ಅಂತ ಕರಿತೀವಿ. ನೆಫ್ರಾನ್ಸ್ ನಥಿಂಗ್ ಬಟ್ ಇಟ್ಸ್ ಎ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ. ಕಿಡ್ನಿಯ ಫಂಕ್ಷನಲ್ ಯೂನಿಟ್ನ ನಾವೇನಂತ ಕರಿತೀವಿ? ನೆಫ್ರಾನ್ ಅಂತ ಕರಿತೀವಿ. ಸೊ
This is the structure of kidney, and this is the structure of nephron. What is nephron? Nephron is a structural unit, sorry, functional unit of kidney. ಕಿಡ್ನಿಯ ಫಂಕ್ಷನಲ್ ಯೂನಿಟ್ ಕಾಣಿಸ್ತಾ ಇದೆ ಅಲ್ವಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಕಿಡ್ನಿಯಲ್ಲಿ ಏನೇನಿರುತ್ತೆ, ಸಾರಿ, ಎಕ್ಸ್ಕ್ರಿಟರಿ ಸಿಸ್ಟಮಲ್ಲಿ ಏನೇನಿರುತ್ತೆ ಅಂತ ಅಂದರೆ, ಎ ಪೇರ್ ಆಫ್ ಕಿಡ್ನಿ ಆ್ಯಂಡ್ ಎ ಪೇರ್ ಆಫ್ ಯುರೇಟರ್, ಎ ಯುರೆಥ್ರಾ ಅಂದರೆ ಒನ್ ಯುರಿನರಿ ಬ್ಲ್ಯಾಡರ್ ಇರುತ್ತೆ, ಒನ್ ಯುರಿನರಿ ಬ್ಲ್ಯಾಡರ್ ಆ್ಯಂಡ್ ಒನ್ ಯುರೆಥ್ರಾ. ಗೊತ್ತಾಗತ್ತಾ? ಆ್ಯಂಡ್ ದ ಕಿಡ್ನಿ ಕನ್ಸಿಸ್ಟ್ಸ್ ಆಫ್ ನಂಬರ್ ಆಫ್ ಫಂಕ್ಷನಲ್ ಯೂನಿಟ್ಸ್ ಆ್ಯಂಡ್ ಈಚ್ ಫಂಕ್ಷನಲ್ ಯೂನಿಟ್ ಈಸ್ ಕಾಲ್ಡ್ ನೆಫ್ರಾನ್. ಸೊ ದಿಸ್ ಇಸ್ ಕಿಡ್ನಿ. ಸೊ ಲೆಟ್ ಅಸ್ ಕಮಿಂಗ್ ಟು ದ ವರ್ಕಿಂಗ್ ಆ್ಯಕ್ಷನ್ ಆಫ್ ದ ಕಿಡ್ನಿ. ಸೊ ಕಿಡ್ನಿಯ ವರ್ಕಿಂಗ್ ಆ್ಯಕ್ಷನ್ ಹೇಗಿರುತ್ತೆ ಅದನ್ನೆಲ್ಲ ಓದೋಣ ನಾವು. ಸೊ ಕಿಡ್ನಿಯ ಚಿತ್ರನ ಕಿಡ್ನಿಯಲ್ಲಿ ನೆಫ್ರಾನ್ ಇರುತ್ತೆ. ನೆಫ್ರಾನೇ ಇಂಡಿವಿಜುವಲ್ ಯೂನಿಟ್, ಏನು ಅದರ ಫಂಕ್ಷನಲ್ ಯೂನಿಟ್. ಗೊತ್ತಾಗುತ್ತಾ? ನೆಫ್ರಾನ್ ಇಸ್ ದ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ. ಸೊ ಇಲ್ಲಿ ಬೌಮನ್ ಕ್ಯಾಪ್ಸೂಲ್ ಅಂತ ಇರುತ್ತೆ. ಲುಕ್ ಅಟ್ ದ ಪಿಕ್ಚರ್, ಇಟ್ ಈಸ್ ಹ್ಯಾವಿಂಗ್ ಬೌಮನ್ ಕ್ಯಾಪ್ಸೂಲ್. ಆಮೇಲೆ ರೀನಲ್ ಆರ್ಟರಿ ಮತ್ತು ರೀನಲ್ ವೆಯ್ನ್ ಅಂತ ಕನೆಕ್ಟ್ ಆಗಿರುತ್ತೆ. ಅಂದರೆ ನೋಡ್ರಿ, ರೀನಲ್ ಆರ್ಟರಿ ಅಂತ ಅಂದರೆ ಆರ್ಟರೀಸಿಂದ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಲೇಬ್ಲಿಂಗ್ನ ಸರಿಯಾಗಿ ನೋಡ್ಕೊಳ್ರಿ. ಇಲ್ಲಿ ರೀನಲ್ ವೆಯ್ನ್ ಮತ್ತು ರೀನಲ್ ಆರ್ಟರಿ ಅಂತ ಇದೆ. ಸೊ ಇದು ರೀನಲ್ ಆರ್ಟರಿ, ಬ್ಲೂ ಕಲರ್ಲಿರೋದು ರೀನಲ್ ವೆಯ್ನ್. ಗೊತ್ತಾಗತ್ತಲ್ವ? ಸೊ ಈ ನೆಫ್ರಾನ್ ಸ್ಟ್ರಕ್ಚರ್ಗೆ ಬಂದರೆ, ಬೌಮನ್ ಕ್ಯಾಪ್ಸ್ಯೂಲ್ ಅಂತ ಇರುತ್ತೆ, ಅದರೊಳಗಡೆ ಬ್ಲಡ್ ವೆಸಲ್ಸ್, ಸ್ಮಾಲ್ ಬ್ಲಡ್ ವೆಸಲ್ಸ್ ಇರುತ್ತೆ, ವಿಚ್ ಫಿಲ್ಟರ್ ದ ಬ್ಲಡ್. ಅವನ್ನ ನಾವೇನಂತ ಕರಿತೀವಪ್ಪ ಅಂದರೆ ಗ್ಲೋಮರೂಲಸ್ ಅಂತ ಕರಿತೀವಿ. ಬ್ಲಡ್ನ ಫಿಲ್ಟರ್ ಮಾಡುವಂಥ ಆರ್ಗನ್ಸ್ನ ನಾವೇನಂತ ಕರಿತೀವಿ? ಗ್ಲೋಮರೂಲಸ್ ಅಂತ ಕರಿತೀವಿ. ಆ್ಯಂಡ್ ಲಾಂಗ್ ಟ್ಯೂಬ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಬೌಮನ್ ಕ್ಯಾಪ್ಸೂಲ್ ಈಸ್ ಕಾಲ್ಡ್ ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ ಅಂತ ಕರಿತೀವಿ. ಆ್ಯಂಡ್ ಅಟ್ ದ ಎಂಡ್ ಆಫ್ ದಿಸ್ ಇಟ್ ಈಸ್ ಅಟ್ಯಾಚ್ಡ್ ವಿತ್ ಕಲೆಕ್ಟಿಂಗ್ ಡಕ್ಟ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಯುರೇಟರ್. ಅದಾದಮೇಲೆ ಕಲೆಕ್ಟಿಂಗ್ ಡಕ್ಟಿಗೆ ಅಟ್ಯಾಚ್ ಆಗಿರುತ್ತೆ. ಅದಾದಮೇಲೆ ಅದು ಕಂಟಿನ್ಯೂ ಎಲ್ಲಿ ಆಗುತ್ತೆ? ಯುರೇಟರ್ಗೆ ಕಂಟಿನ್ಯೂ ಆಗುತ್ತೆ. ಗೊತ್ತಾಗುತ್ತಲ್ವ? ಯುರೇಟರಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯುರೇಟರ್ ಅಂದರೆ ಯಾವುದು ಅಂತ ಗೊತ್ತಾಗಿದೆ ನಿಮಗೆ? ವಿಚ್ ಕನೆಕ್ಟ್ಸ್ ಯುರೇಟರ್ ನಥಿಂಗ್ ಬಟ್ ವಿಚ್ ಕನೆಕ್ಟ್ಸ್ ದ ಕಿಡ್ನಿ ಆ್ಯಂಡ್ ಯುರಿನರಿ ಬ್ಲ್ಯಾಡರ್. ಯುರೇಟರ್ ಅಂದರೆ ಇದು ಕಿಡ್ನಿ ಮತ್ತು ಯುರಿನರಿ ಬ್ಲ್ಯಾಡರ್ನ ಕನೆಕ್ಟ್ ಮಾಡುತ್ತೆ. ಯುರೇಟರ್ ಇದು ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟು coming to the working action or working method of nephron or function of the nephron. So each nephron is a cup like structure called Bowman capsule. ನಾನು ಅವಾಗಲೇ ಹೇಳಿದೆ, ಕಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದು ಬೌಮನ್ ಕ್ಯಾಪ್ಸೂಲ್ ಅಂತ ಕರಿತೀವಿ. ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಚಿತ್ರದಲ್ಲಿ ಬೌಮನ್ ಕ್ಯಾಪ್ಸೂಲ್ ಅಂತ ಇದೆ ನೋಡ್ರಿ. ಸೊ ಇದು ಬೌಮನ್ ಕ್ಯಾಪ್ಸೂಲ್, ಕಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅದಾದಮೇಲೆ ಕ್ಯಾಪ್ಸೂಲ್ ಕಂಟೈನಿಂಗ್ ಬಂಡಲ್ ಆಫ್ ಕ್ಯಾಪಿಲರೀಸ್ ಕಾಲ್ಡ್ ಗ್ಲೋಮರುಲಸ್, ಅಂದರೆ ಬ್ಲಡ್ ವೆಸಲ್ಸ್. ಅದರೊಳಗಡೆ ಸಿಕ್ಕಾಪಟ್ಟೆ ನಂಬರ್ ಆಫ್ ಬಂಡಲ್ಸ್ ಆಫ್ ಬ್ಲಡ್ ವೆಸಲ್ಸ್ ಇರುತ್ತೆ, ಅದನ್ನ ಗ್ಲೋಮರುಲಸ್ ಅಂತ ಕರಿತೀವಿ. ಬೌಮನ್ ಕ್ಯಾಪ್ಸೂಲ್ ಲೀಡ್ಸ್ ಟು ದ ಟ್ಯೂಬುಲಾರ್ ಸ್ಟ್ರಕ್ಚರ್ ವಿಚ್ ಜಾಯಿನ್ಸ್ ಇನ್ ಟು ದ ಕಲೆಕ್ಟಿಂಗ್ ಡಕ್ಟ್. ಆ ಬೌಮನ್ ಕ್ಯಾಪ್ಸೂಲು ಮುಂದೆ ಏನಾಗುತ್ತೆ? ಟ್ಯೂಬುಲಾರ್ ಸ್ಟ್ರಕ್ಚರ್ ಇರುತ್ತೆ, ಅದು ಕಲೆಕ್ಟಿಂಗ್ ಡಕ್ಟಿಗೆ ಜಾಯ್ನ್ ಆಗಿರುತ್ತೆ. ಆ ಟ್ಯೂಬುಲಾರ್ ಸ್ಟ್ರಕ್ಚರ್ನೇ ನಾವು ಇಲ್ಲಿ ಏನಂತ ಕರಿತೀವಪ್ಪ ಅಂತಂದರೆ ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ ಅಂತ ಕರಿತೀವಿ. ಇಲ್ಲಿದೆ ನೋಡಿರಿ, ಟ್ಯೂಬುಲಾರ್ ಸ್ಟ್ರಕ್ಚರ್, ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಆ್ಯಂಡ್ ದ ರೀನಲ್ ಆರ್ಟರಿ ಬ್ರಿಂಗ್ಸ್ ದ ನೈಟ್ರೋಜನಸ್ ವೇಸ್ಟ್ ಲೈಕ್ ಅಮೋನಿಯಾ. ನೋಡ್ರಿ, ಈ ರೀನಲ್ ಆರ್ಟರಿಯಿಂದ, ಇಲ್ಲಿಂದ ರೀನಲ್ ಆರ್ಟರಿ, ಸೊ ಈ ರೆಡ್ ಕಲರ್ ಇದೆಯಲ್ಲ, ಅದು ರೀನಲ್ ಆರ್ಟರಿ. ಎಸ್. ಸೊ ರೀನಲ್ ಆರ್ಟರಿಯಿಂದ ಏನಾಗುತ್ತೆ? ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಸೊ ಇಲ್ಲಿ ನೋಡಿ, ಈ ರೆಡ್ ಕಲರ್ ಇದೆ, ರೆಡ್ ಪೈಪ್ ಇದೆಯಲ್ಲ, ಅದು ರೀನಲ್ ಆರ್ಟರಿಯಿಂದ ಏನಾಗುತ್ತೆ? ಇಂಪ್ಯೂರ್ ಬ್ಲಡ್ ಬರುತ್ತೆ. ನೋಡ್ರಿ, ಕಿಡ್ನಿಯ ಕೆಲಸ ಏನಪ್ಪ ಅಂದರೆ ಇಟ್ಸ್ ಎ ಫಿಲ್ಟರ್ ಇದ್ದಂಗೆ. ನಮ್ಮ ಬಾಡಿಯ ಫಿಲ್ಟರ್ ಯಾವುದು ಅಂತ ಕೇಳಿದರೆ ಕಿಡ್ನಿ. ಮೇನ್ ಫಂಕ್ಷನ್ ಏನಂತ ಗೊತ್ತಾಯ್ತಲ್ವ? ಪ್ಯೂರಿಫಿಕೇಶನ್ ಆಫ್ ದ ಬ್ಲಡ್. ದ ಫಂಕ್ಷನ್ ಆಫ್ ದ ಕಿಡ್ನಿ ಆರ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಈಸ್ not only to excrete the waste material, although it excrete the waste material, that is purification of ಬ್ಲಡ್ನ ಪ್ಯೂರಿಫೈ ಮಾಡಿದೆ. ಯಾಕೆಂದರೆ ಬ್ಲಡ್ ಎಲ್ಲ ಕಡೆನೂ ಎಲ್ಲ ಬಾಡಿ ಪಾರ್ಟ್ಸಿಗೂ ಮೂವ್ ಆಗ್ತಿರುತ್ತೆ. ವೇರಿಯಸ್ ಪ್ರೋಸೆಸ್ಸಲ್ಲಿ ಅದು ಒಂದು ಪಾರ್ಟ್ ಆಗಿರುತ್ತೆ. ನಮ್ಮ ಬಾಡಿಯಲ್ಲಿ ನಡೆಯುವಂಥ ಎಲ್ಲ ಪ್ರೋಸೆಸ್ಗೆ ಬ್ಲಡ್ ಈಸ್ ದ
ಟ್ರಾನ್ಸ್ಪೋರ್ಟೇಷನ್ ಮೆಟೀರಿಯಲ್. ಸೊ ಹಾಗಾಗಿ ಬ್ಲಡ್ ಏನಾಗ್ತಾ ಹೋಗುತ್ತೆ, ಬ್ಲಡ್ಗೆ ಇಂಪ್ಯೂರಿಟೀಸ್ ಆ್ಯಡ್ ಆಗ್ತಾ ಹೋಗುತ್ತೆ ಬ್ಲಡ್ಗೆ. ಅಂದರೆ ನೈಟ್ರೋಜಿನಸ್ ವೇಸ್ಟ್, ಅಮೋನಿಯಾ, ಯೂರಿಯಾ ಅವೆಲ್ಲ ಬ್ಲಡ್ಡಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ಅವಾಗ ಬ್ಲಡ್ ಇಂಪ್ಯೂರ್ ಆಗ್ತಾ ಹೋಗುತ್ತೆ. ಸೊ ಆ ಬ್ಲಡ್ಡನ್ನು ಏನು ಮಾಡಬೇಕಾಗಿದೆ, ಕಿಡ್ನಿ ಕೆಲಸ ಏನು, ಆ ಬ್ಲಡ್ಡನ್ನು ಪ್ಯೂರ್ ಮಾಡಿ ಮತ್ತೆ ಫಿಲ್ಟರ್ ಮಾಡಿ ಕಳಿಸೋದು. ನೋಡಿರಿ ಎಷ್ಟು ಚೆನ್ನಾಗಿದೆ ನಮ್ಮ ಬಾಡಿ ಫಂಕ್ಷನ್. ಬ್ಲಡ್ಡನ್ನು ಪ್ಯೂರ್ ಮಾಡಿ ಕಳಿಸುತ್ತೆ. ಸೊ ಕಿಡ್ನಿ ಆ ಕೆಲಸ ಮಾಡುತ್ತೆ. ಸೊ ರೀನಲ್ ಆರ್ಟರಿ ಅಂದರೆ ಆರ್ಟರೀಸ್ ಹೇಳಿದ್ವಿ ನಾವು, ಅಯೋರ್ಟಾ ಆರ್ಟರಿ ಅಂದರೆ ಟ್ರಾನ್ಸ್ಪೋರ್ಟ್ ಆಕ್ಸಿಜನೇಟೆಡ್ ಬ್ಲಡ್ ಅಂತೆಲ್ಲ ಓದಿದ್ವಲ್ಲ ನಾವು ಹಾರ್ಟ್ ಬಗ್ಗೆ ಓದಬೇಕಾದ್ರೆ. ಸೊ ಆ ಆರ್ಟರೀಸಿಂದ ಏನು ಬರುತ್ತೆ, ನೈಟ್ರೋಜನಸ್ ರೀನಲ್ ಆರ್ಟರಿಯಿಂದ ನೈಟ್ರೋಜನಸ್ ವೇಸ್ಟ್ ಲೈಕ್ ಅಮೋನಿಯಾ, ಯೂರಿಯಾ, ಯೂರಿಕ್ ಆ್ಯಸಿಡ್ ಅಂದರೆ ಯೂರಿನ್, ಅಲಾಂಗ್ ವಿತ್ ಎಕ್ಸೆಸ್ ಆಫ್ ವಾಟರ್ ಆ್ಯಂಡ್ ಸಾಲ್ಟ್ಸ್ ಇನ್ ಟು ದ ನೆಫ್ರಾನಿಗೆ ರೀನಲ್ ಆರ್ಟರಿಯಿಂದ ಎಲ್ಲ ವೇಸ್ಟ್ಗಳು ಬರ್ತವೆ, ಗೊತ್ತಾಗತ್ತಾ. ಆ್ಯಂಡ್ ಇಟ್ ಫಿಲ್ಟರ್ಸ್ ದ ನೈಟ್ರೋಜನಸ್ ವೇಸ್ಟ್, ವಾಟರ್, ಸಾಲ್ಟ್ಸ್ ವಿಚ್ ಪಾಸಸ್ ಥ್ರೂ ದ ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಇನ್ ಟು ದ ಕಲೆಕ್ಟಿಂಗ್ ಡಕ್ಟ್. ಅದೆಲ್ಲ ಗ್ಲೋಮರುಲಸ್ ಫಿಲ್ಟ್ರೇಷನ್ ಆಗುತ್ತೆ. ಅಲ್ಲಿ ಗ್ಲೋಮರುಲಸ್ ಇದೆ ಅಂತ ಹೇಳಿದ್ನಲ್ಲ, ಅದರ ಮುಖಾಂತರ ಬೋಮನ್ ಕ್ಯಾಪ್ಸೂಲ್ಗೆ ಫಿಲ್ಟರ್ ಆಗಿ ಬೀಳುತ್ತೆ. ಒಂಥರ ಫಿಲ್ಟರ್ ಇದ್ದಂಗೆ ಅದು, ಕಾಫಿ ಫಿಲ್ಟರ್ ಮಾಡ್ತೀವಲ್ಲ ನಾವು ಆ ರೀತಿ. ಸೊ ಕಲೆಕ್ಟಿಂಗ್ ಡಕ್ಟಲ್ಲಿ ಪಾಸ್ ಆಗುತ್ತೆ ಫಿಲ್ಟರ್ ಆಗಿರುವಂಥದ್ದು. ವೇಸ್ಟ್ ಪಾಸಸ್ ಥ್ರೂ ದ ಯುರೇಟರ್ಸ್ ಆ್ಯಂಡ್ ಯುರಿನರಿ ಬ್ಲ್ಯಾಡರ್ ಆ್ಯಂಡ್ ಸೆಂಟ್ ಥ್ರೂ ದ ಯುರೆಥ್ರಾ. ಸೊ ನೋಡ್ರಿ, ಇದು ಯುರೇಟರಿ ಕನೆಕ್ಟ್, ಇಲ್ಲೆಲ್ಲ ಏನಾಗುತ್ತೆ, ಇಲ್ಲಿ ಬ್ಲಡ್ ಎಲ್ಲ ಫಿಲ್ಟರ್ ಆಗಿ ಇದ್ರ ಮುಖಾಂತರ ಪಾಸ್ ಆಗುತ್ತೆ. ಇದ್ರ ಮುಖಾಂತರ ಏನು ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ ಮುಖಾಂತರ ಪಾಸ್ ಆಗಿ ಕಲೆಕ್ಟಿಂಗ್ ಡಕ್ಟ್ ಮುಖಾಂತರ ಯುರೇಟರ್ಗೆ ಪಾಸ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡ್ರಿ, ಬ್ಲಡ್ ವೆಸಲ್ಸ್ಗಳೆಲ್ಲ ಇದ್ರ ಸುತ್ತ ಕವರ್ ಆಗಿರುತ್ತೆ. ಯಾಕೆಂದರೆ ಅದು ರೀಅಬ್ಸಾರ್ವ್ ಮಾಡುತ್ತೆ ವಾಟರ್ನ, ಗೊತ್ತಾಗತ್ತಾ. ಸೊ ಯುರೇಟರ್ಗೆ ಕನೆಕ್ಟ್ ಆಗುತ್ತೆ ಕಲೆಕ್ಟಿಂಗ್ ಟ್ಯೂಬ್ಯೂಲ್ ಮುಖಾಂತರ, ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ ಮುಖಾಂತರ. ನೆಫ್ರಾನಲ್ಲಿರುವಂಥ ಪ್ರಾಕ್ಸಿಮಲ್ ಟ್ಯೂಬ್ಯೂಲು ಕಲೆಕ್ಟಿಂಗ್ ಡಕ್ಟ್ಗೆ ಪಾಸ್ ಆಗಿ ಕಲೆಕ್ಟಿಂಗ್ ಡಕ್ಟಿಂದ ಯುರೇಟರ್ಗೆ ಪಾಸ್ ಆಗುತ್ತೆ. ಯುರೇಟರಿಂದ ಯುರಿನರಿ ಬ್ಲ್ಯಾಡರ್ಗೆ ಬಂದು ಯೂರಿನ್ ಕಲೆಕ್ಟ್ ಆಗುತ್ತೆ. ದಟ್ ಈಸ್ ವೇಸ್ಟ್ ಮೆಟೀರಿಯಲ್ ಆರ್ ನೈಟ್ರೋಜನಸ್ ವೇಸ್ಟ್, ಅದನ್ನು ಯೂರಿನ್ ಅಂತ ಕರಿತೀವಿ. ಯೂರಿನ್ ಕಲೆಕ್ಟ್ ಆಗಿರುತ್ತೆ ಯುರಿನರಿ ಬ್ಲ್ಯಾಡರ್ಲಿ. ಯುರಿನರಿ ಬ್ಲ್ಯಾಡರ್ ಇಸ್ ಅ ಟೆಂಪ್ರರಿ ಸ್ಟೋರೇಜ್, ಇಟ್ ಈಸ್ ಎ ಪ್ಲೇಸ್ ಫಾರ್ ಟೆಂಪ್ರರಿ ಸ್ಟೋರೇಜ್ ಆಫ್ ಯೂರಿನ್ನ ಟೆಂಪ್ರರಿ ಸ್ಟೋರ್ ಮಾಡ್ಕೊಳ್ಳೋಂಥ ಒಂದು ಪ್ಲೇಸ್ ಅದು. ದಟ್ ಈಸ್ ಯುರಿನರಿ ಬ್ಲ್ಯಾಡರ್ ವಿಚ್ ಪಾಸಸ್ ಥ್ರೂ ದ ಯುರೆಥ್ರದ ಮುಖಾಂತರ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಸೊ ಇದಿಷ್ಟು ಹೌ ಕಿಡ್ನಿ ಫಂಕ್ಷನ್ಸ್, ಕಿಡ್ನಿ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗತ್ತಾ. ದ ಯೂಸ್ಫುಲ್ ಪ್ರಾಡಕ್ಟ್ಸ್ ಲೈಕ್ ಅಮೈನೋ ಆಸಿಡ್, ಗ್ಲೂಕೋಸ್, ಸಾಲ್ಟ್ಸ್ ಆರ್ ರೀಅಬ್ಸಾರ್ಬ್ಡ್ ಬೈ ದ ಕ್ಯಾಪಿಲರೀಸ್ ಅರೌಂಡ್ ಟ್ಯೂಬ್ಯುಲರ್ ಸ್ಟ್ರಕ್ಚರ್, ಗೋಸ್ ಇನ್ ಟು ದ ರೀನಲ್ ವೈನ್. ನಾನು ಇವಾಗಲೇ ಹೇಳಿದ್ನಲ್ಲ, ಎಕ್ಸಸ್ ವಾಟರ್ ಇತ್ತು ಅಂದರೆ, ಅಮೈನೋ ಆಸಿಡ್ಸ್ ಇತ್ತು ಅಂದರೆ ಬಾಡಿಗೆ ಬೇಕಾಗಿರುವಂಥದ್ದು ಫಿಲ್ಟ್ರಾಗಿ ಹೋಗಿಬಿಟ್ಟಿರುತ್ತೆ, ಆ ಫಿಲ್ಟ್ರೇಟಲ್ಲಿರುತ್ತೆ, ಫಿಲ್ಟ್ರಾಗಿ ಹೋಗಿರುತ್ತಲ್ಲ ಅದರಲ್ಲಿರುತ್ತೆ ವೇಸ್ಟ್ ಮೆಟೀರಿಯಲ್ ಅಂತ, ಅದರಲ್ಲಿ ಸೇರ್ಕೊಂಡಿರುತ್ತೆ. ಅದನ್ನು ಮತ್ತೆ ಈ ಬ್ಲಡ್ ವೆಸಲ್ಸ್ ನೋಡ್ರಿ, ಇದ್ರ ಸುತ್ತಕೊಂಡಿದೆ, ಕಾಣಿಸ್ತಿದೆ ಅಲ್ವಾ ಚಿತ್ರದಲ್ಲಿ ನಿಮಗೆ. ಇಲ್ಲಿ ನೋಡ್ರಿ, ಬ್ಲಡ್ ವೆಸಲ್ಸ್ ಅದರ ಸುತ್ತಕೊಂಡಿದೆ. ಅದು ರೀಅಬ್ಸಾರ್ಬ್ ಮಾಡುತ್ತೆ ವಾಟರ್ನಾಗಿರ್ಬೋದು, ಆಮೇಲೆ ಬೇಕಾಗಿರುವಂಥ ಬಾಡಿಗೆ ಬೇಕಾಗಿರುವಂಥ ಗ್ಲೂಕೋಸ್ ಆಗಿರ್ಬೋದು, ಸಾಲ್ಟ್ಸ್ ಆಗಿರ್ಬೋದು, ಅವುಗಳನ್ನ ರೀಅಬ್ಸಾರ್ಬ್ ಮಾಡುತ್ತೆ. ಸೊ ಇದಿಷ್ಟು ಎಕ್ಸ್ಕ್ರಿಷನ್ ಇನ್ ಆ್ಯನಿಮಲ್ಸಲ್ಲಿ ಎಕ್ಸ್ಕ್ರಿಷನ್ ಯಾವ ರೀತಿ ನಡೆಯುತ್ತೆ ಅಂತ ಅರ್ಥ ಆಗಿದೆ ಅಲ್ವಾ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಎಕ್ಸ್ಕ್ರಿಷನ್ ಇನ್ ಆ್ಯನಿಮಲ್ಸ್ ಆರ್ ಎಕ್ಸ್ಕ್ರಿಷನ್ ಇನ್ ಹ್ಯೂಮನ್ಸ್ ಆರ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಇನ್ ಹ್ಯೂಮನ್ಸ್ ಆರ್ ಅಬೌಟ್ ದ kidney, nephron and its function. Are you understood? I think you are all understood. So next we'll move on to the excretion in plants. ನಾವು ಹೇಗೆ ಎಕ್ಸ್ಕ್ರಿಷನ್ನ ಮಾಡ್ತೀವಿ ಅಂದರೆ ವೇಸ್ಟ್ ಮೆಟೀರಿಯಲ್ನ ಬಾಡಿಯಿಂದ ಹೊರಗೆ ಹಾಕ್ತೀವಿ, ಹಾಗೇನೆ ಪ್ಲ್ಯಾಂಟ್ಸ್ಗಳು ಕೂಡ ವೇಸ್ಟ್ ಮೆಟೀರಿಯಲ್ನ ಬಾಡಿಯಿಂದ ಹೊರಗೆ ಹಾಕುತ್ತೆ. ಸೊ ಪ್ಲ್ಯಾಂಟ್ಸ್ಗಳು ಏನೇನು ವೇಸ್ಟ್ ಮೆಟೀರಿಯಲ್ನ ಹೊರಗೆ ಹಾಕುತ್ತೆ ಬಾಡಿಯಿಂದ ನೋಡಿರಿ. ನಾನು ಅನಿಮಲ್ಸ್ ಬಗ್ಗೆ ಹೇಳ್ತಾ ಇದ್ದೆ, ನಮ್ಮ ಬಾಡಿ ಸ್ವೆಟ್ನ ಕೂಡ ಹೊರಗೆ ಹಾಕುತ್ತೆ. ಇಟ್ಸ್ ಆಲ್ಸೋ ಒನ್ ಆಫ್ ದ ವೇಸ್ಟ್ ಮೆಟೀರಿಯಲ್, ಗೊತ್ತಾಗುತ್ತೆ. ಸ್ವೆಟ್ಟನ್ನು ಬಾಡಿಯಿಂದ ಹೊರಗೆ ಹಾಕೋದು ಕೂಡ ವೇಸ್ಟ್ ಮೆಟೀರಿಯಲ್. ದಟ್ ಈಸ್ ಸ್ಕಿನ್ ಈಸ್ ಆ್ಯಕ್ಟ್ ಆಸ್ ಎ ಎಕ್ಸ್ಕ್ರಿಟರಿ ಆರ್ಗನ್. ಸ್ಕಿನ್ ಈಸ್ ಒನ್ ಆಫ್ ದ ಎಕ್ಸ್ಕ್ರಿಟರಿ ಆರ್ಗನ್. ಕಿಡ್ನಿ ಹೇಗಿದೆಯೋ ಹಾಗೆಯೇ ಸ್ಕಿನ್ನು ಕೂಡ ಎಕ್ಸ್ಕ್ರಿಟರಿ ಆರ್ಗನಾಗಿ ಕೆಲಸ ಮಾಡುತ್ತೆ. ಹೇಗೆ ಅಂದರೆ ನಮ್ಮ ವೇಸ್ಟ್ ಮೆಟೀರಿಯಲ್, ನಮ್ಮ ಬಾಡಿಯಲ್ಲಿರುವಂಥ ವೇಸ್ಟ್ ಮೆಟೀರಿಯಲ್ನ ಸ್ವೆಟ್ ಮುಖಾಂತರ ಹೊರಗೆ ಹಾಕುತ್ತೆ. ಇಟ್ ರಿಮೂವ್ಸ್ ಥ್ರೂ ದ ಸ್ವೆಟ್. ಸೊ ಇನ್ ಪ್ಲ್ಯಾಂಟ್ಸ್ಗೆ ಬಂದರೆ ಗ್ಯಾಷಿಯಸ್ ವೇಸ್ಟ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಡ್ಯೂರಿಂಗ್ ರೆಸ್ಪಿರೇಷನ್. ನಾವು ಹೆಂಗೆ ರೆಸ್ಪಿರೇಷನಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಲ್ಲ, ಅದು ಕೂಡ ವೇಸ್ಟ್ ಮೆಟೀರಿಯಲ್ ಅಲ್ವಾ. ಸೊ ನಾವು ರೆಸ್ಪಿರೇಷನ್ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ನ ಬಾಡಿಯಿಂದ ಹೊರಗೆ ಹಾಕ್ತೀವಿ. ಹಾಗೆಯೇ ಪ್ಲ್ಯಾಂಟ್ಸ್ಗಳು ಕೂಡ ರೆಸ್ಪಿರೇಷನ್ ಮಾಡ್ತವೆ, ಯು ನೋ ದಟ್. ಸೊ ಇಟ್ ಆಲ್ಸೋ ರಿಲೀಸಸ್ ದ ಕಾರ್ಬನ್ ಡೈಆಕ್ಸೈಡ್ ಆಸ್ ಅ ವೇಸ್ಟ್ ಮೆಟೀರಿಯಲ್ ಆಸ್ ಅ ಬೈ ಪ್ರಾಡಕ್ಟ್ ಆಫ್ ರೆಸ್ಪಿರೇಷನ್, ಆ್ಯಂಡ್ ಇಟ್ ಆಲ್ಸೋ ರಿಲೀಸಸ್ ದ ಆಕ್ಸಿಜನ್ ಆಸ್ ದ ವೇಸ್ಟ್ ಮೆಟೀರಿಯಲ್
ಆಸ್ ಅ ಬೈ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ನ ಬೈ ಪ್ರಾಡಕ್ಟ್ ಆಗಿ ಆಕ್ಸಿಜನ್ನ ಬಾಡಿಯಿಂದ ಹೊರಗೆ ಹಾಕತ್ತೆ ವೇಸ್ಟ್ ಮೆಟೀರಿಯಲ್ ಅಂತ. ರೆಸ್ಪಿರೇಷನ್ನ ಬೈ ಪ್ರಾಡಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ನ ಬಾಡಿಯಿಂದ ಹೊರಗೆ ಹಾಕತ್ತೆ ಪ್ಲಾಂಟ್ ಥ್ರೂ ದ ಸ್ಟೊಮ್ಯಾಟ. ಯು ನೋ ದಟ್ ಸ್ಟೊಮ್ಯಾಟ ಇಸ್ ದ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಹೋಲ್ಸ್ ಪ್ರೆಸೆಂಟ್ ಇನ್ ದ ಲೀವ್ಸ್ of the plant body. So stomata opens and releases the oxygen at the time of photosynthesis and releases the carbon dioxide at the time of respiration, and also it releases the waste material, that is water, excess of water from the stomata. The process is called transpiration. Transpiration process na mukantra excess of water na kuda plant body ಏನು ಮಾಡುತ್ತೆ, ರಿಮೂವ್ ಮಾಡುತ್ತೆ. ಗೊತ್ತಾಗತ್ತಾ? ಆ ಎಕ್ಸೆಸ್ ಆಫ್ ವಾಟರ್ನ ಪ್ಲಾಂಟ್ ಬಾಡಿ ರಿಮೂವ್ ಮಾಡುವಂಥ ಪ್ರೋಸೆಸ್ನ ನಾವು ಏನಂತ ಕರಿತೀವಿ, ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಗೊತ್ತಾಗತ್ತಾ? ಸೊ ಇಲ್ಲೊಂದು ಕ್ವಶನ್ ಬರ್ಕೊಡ್ರಿ, ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ನೆಫ್ರಾನ್. ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ನೆಫ್ರಾನ್. ಇದೇ ಥರ ಬರೆಯೋಂಗಿಲ್ಲ, ಪಾಯಿಂಟ್ ಮಾಡಿ ಬರೆದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಆನ್ಸರ್ ಚೆನ್ನಾಗಿರುತ್ತೆ. ಗೊತ್ತಾಗುತ್ತಾ? ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ನೆಫ್ರಾನ್. ಸೊ ಇಲ್ಲಿ ವಾಟ್ ಈಸ್ ಟ್ರಾನ್ಸ್ಪಿರೇಷನ್? ಎಕ್ಸೆಸ್ ವಾಟರ್ ಈಸ್ ರಿಮೂವ್ಡ್ ಥ್ರೂ ದ ಸ್ಟೊಮ್ಯಾಟಾ ಆಫ್ ದ ಪ್ಲಾಂಟ್ ಬಾಡಿ ಇಸ್ ಕಾಲ್ಡ್ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಅಂದರೆ ಏನಂತ ಗೊತ್ತಾಯ್ತಲ್ವಾ? ಪ್ಲಾಂಟ್ ಬಾಡಿ ಕೂಡ ಎಕ್ಸೆಸ್ ವಾಟರ್ನ ರಿಮೂವ್ ಮಾಡುತ್ತೆ, ಅದು ಕೂಡ ಎಕ್ಸ್ಕ್ರಿಷನ್, ವೇಸ್ಟ್ ಮೆಟೀರಿಯಲ್ನ ರಿಮೂವ್ ಮಾಡೋದು. ಸೊ ನೀವು ಬೇಕಾದರೆ ರಾತ್ರಿ ಹೊತ್ತು ಒಂದು ಪ್ಲ್ಯಾಂಟ್ನ ಎಲೆಗೆ ಒಂದು ಪಾಲಿಥಿನ್ ಕವರ್, ಪ್ಲಾಸ್ಟಿಕ್ ಕವರ್ನ ಕಟ್ಟಿ ಬಿಟ್ಬಿಡ್ರಿ, ಫುಲ್ ಕವರ್ ಮಾಡಿ. ಬೆಳಗ್ಗೆ ಅಷ್ಟೊತ್ತಿಗೆ ನೋಡ್ರಿ, ಆ ಕವರ್ನ ಒಳಗಡೆ ವಾಟರ್ ಡ್ರಾಪ್ಲೆಟ್ಸ್ ಕಲೆಕ್ಟ್ ಆಗಿರುತ್ತೆ. ಎಲ್ಲಿಂದ ಬಂತು ವಾಟರ್ ಡ್ರಾಪ್ಲೆಟ್ಸ್ ಅಂದರೆ ಪ್ಲ್ಯಾಂಟ್ ಆ ವಾಟರ್ನ ರಿಮೂವ್ ಮಾಡಿರುತ್ತೆ. ಸೊ ದಟ್ ಪ್ರೋಸೆಸ್ ಐಡೆಂಟಿಫೈಸ್ ದ ಟ್ರಾನ್ಸ್ಪಿರೇಷನ್, ಕನ್ಫರ್ಮ್ಸ್ ದ ಟ್ರಾನ್ಸ್ಪಿರೇಷನ್. ಸೊ ಇನ್ನು ಬರೀ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ವಾಟರ್ ಮಾತ್ರ ವೇಸ್ಟ್ ಮೆಟೀರಿಯಲ್ ಅಲ್ಲ ಪ್ಲಾಂಟ್ ರಿಲೀಸ್ ಮಾಡೋವಂಥದ್ದು. ಇನ್ನು ಬೇರೆ ಬೇರೆ ವೇಸ್ಟ್ ಮೆಟೀರಿಯಲ್ನ ರಿಮೂವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಯು ನೋ ದಟ್ ಸಮ್ ಆಫ್ ದ ವೇಸ್ಟ್ ಸ್ಟೋರ್ಡ್ ಇನ್ ದ ಲೀವ್ಸ್. ಪ್ಲಾಂಟ್ ಬಾಡಿ ಏನು ಮಾಡುತ್ತೆ, ತನ್ನ ಬಾಡಿಯಲ್ಲಿರುವಂಥ ವೇಸ್ಟ್ ಮೆಟೀರಿಯಲ್ನೆಲ್ಲ ಲೀವ್ಸ್ಗೆ ಮೂವ್ ಮಾಡುತ್ತೆ, ಲೀವ್ಸಲ್ಲಿ ಸ್ಟೋರ್ ಆಗುತ್ತೆ. ಸೊ ಆ ಲೀವ್ಸ್ ಏನಾಗುತ್ತೆ, ಒಂದು ಸಾರಿಗೆ ಡ್ರೈ ಆಗಿ ಕೆಳಗಡೆ ಬಿದ್ದು ಹೋಗುತ್ತೆ. ಸೊ ಅದು ಕೂಡ ಒನ್ ಆಫ್ ದ ಮೆಥಡ್ ಟು ರಿಮೂವ್ ದ ವೇಸ್ಟ್ ಮೆಟೀರಿಯಲ್ ಫ್ರಮ್ ದ ಪ್ಲಾಂಟ್ ಬಾಡಿ. ಆ್ಯಂಡ್ ದ ವೇಸ್ಟ್ ಪ್ರಾಡಕ್ಟ್ ಈಸ್ ಸ್ಟೋರ್ಡ್ ಇನ್ ವ್ಯಾಕ್ಯೂಲ್ಸ್. ಅಲ್ಲೂ ಕೂಡ ನಮ್ಮ ಪ್ಲಾಂಟ್ ಬಾಡಿ ವೇಸ್ಟ್ ಮೆಟೀರಿಯಲ್ನ ಸ್ಟೋರ್ ಮಾಡಿರುತ್ತೆ. ಆಮೇಲೆ ಸಮ್ ಆಫ್ ದ ವೇಸ್ಟ್ ಪ್ರಾಡಕ್ಟ್ಸ್ ಲೈಕ್ ಗಮ್ ಆ್ಯಂಡ್ ರೆಸಿನ್ಸ್ ಆರ್ ಸ್ಟೋರ್ಡ್ ಇನ್ ದ ಓಲ್ಡ್ xylem ಸೆಲ್ಸ್. ಗಮ್ ಮತ್ತು ರೆಸಿನ್ಸ್ ಬರುತ್ತೆ. ಈಗ ನೋಡ್ರಿ, ರಬ್ಬರ್ ಗಿಡ ಪ್ಲಾಂಟ್ ಅಂತ ನೋಡಿದ್ರೆ ನೀವು, ಗಮ್ಮನ್ನು ಹೊರಗಡೆ ಹಾಕತ್ತೆ. ಅಥವಾ ರೆಸಿನ್ಸ್, ಅದು ಕೂಡ ಗಮ್ಮನೆ, ಅಂಟು, ರಾಳ ಅಂತ ಕರಿತೀವಿ, ಆ ಥರ. ಸೊ ಅದನ್ನು ಪ್ಲಾಂಟ್ ಬಾಡಿ, ನೀವು ಕೆಲವೊಂದು ಪ್ಲಾಂಟ್ಗಳು ಗಮ್ಮನ್ನು ಹೊರಗೆ ಹಾಕಿರುತ್ತೆ, ನೀವು ನೋಡಿರಬಹುದು. ಫಾರ್ ಎಕ್ಸಾಂಪಲ್ ರಬ್ಬರ್ ಪ್ಲಾಂಟು. ಸೊ ಅದು ಕೂಡ ಒನ್ ಆಫ್ ದ ವೇಸ್ಟ್ ಮೆಟೀರಿಯಲ್, ಒನ್ ಆಫ್ ದ ಮೆಥಡ್ ಆಫ್ ರಿಮೂವಿಂಗ್ ವೇಸ್ಟ್ ಮೆಟೀರಿಯಲ್ ಫ್ರಮ್ ದ ಪ್ಲಾಂಟ್ ಬಾಡಿ. ಗೊತ್ತಾಗುತ್ತಾ? ಗಮ್ ಮತ್ತು ರೆಸಿನ್ಸ್ನ ಹೊರಗೆ ಹಾಕೋದು. ಆಮೇಲೆ ಸಮ್ ಆಫ್ ದ ವೇಸ್ಟ್ ಪ್ರಾಡಕ್ಟ್ಸ್ ಆಲ್ಸೋ ರಿಲೀಸ್ ಟು ದ ರೂಟ್ಸ್ನ ಮುಖಾಂತರ ಪ್ಲಾಂಟ್ ಬಾಡಿ ವೇಸ್ಟ್ ಮೆಟೀರಿಯಲ್ನ ರಿಮೂವ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಹೌ ಎಕ್ಸ್ಕ್ರಿಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ಲಾಂಟ್ಸ್. ಗೊತ್ತಾಗುತ್ತಾ? ಸೊ ಟೇಕ್ ಡೌನ್ ದ ಕ್ವೆಶ್ಚನ್, ಲಿಸ್ಟ್ ಔಟ್ ದ ವೇಸ್ಟ್ ಮೆಟೀರಿಯಲ್ಸ್ ರಿಲೀಸ್ ಬೈ ದ ಪ್ಲಾಂಟ್ ಬಾಡಿ. ಲಿಸ್ಟ್ ಔಟ್ ದ ವೇಸ್ಟ್ ಮೆಟೀರಿಯಲ್ಸ್ ರಿಲೀಸ್ ಬೈ ದ ಪ್ಲಾಂಟ್ ಬಾಡಿ. This is the structure of kidney. You have to label the parts, draw and label the parts. ಯಾವ ಪಾರ್ಟ್ಸ್ ಏನೇನು ಅಂತ in the point of examination, this diagram is very important. So take down the question, draw the neat labeled diagram of human excretory system. Draw the neat labeled diagram of human excretory system. So in front of you there is a simple structure, easy to draw. That simple structure you have in front of the screen. You have to practice that diagram. That is also your homework for today. So this completes the lesson, life processes. So we have a long journey with life process, because it's a big lesson. That means it is having large concepts of life process. Total life process we were studied in this lesson, that is 4 important life process: nutrition, respiration, transportation and excretion. It's a serial life process. That means nutrition means we have to take the food to get, ನಾವು ಬದುಕೋದಕ್ಕೆ ಏನೇನು ಬೇಕೋ ಆ ಎಲ್ಲ ಲೈಫ್ ಪ್ರೋಸೆಸ್ ಇದರಲ್ಲಾಗುತ್ತೆ. ಬದುಕೋದಕ್ಕೆ ನಮಗೆ ಎನರ್ಜಿ ಬೇಕು ಅಂದರೆ ನಾವು ಫುಡ್ ತಗೊಬೇಕು, ಆ ಪ್ರೋಸೆಸ್ನ ನ್ಯೂಟ್ರಿಷನ್ ಅಂತ ಕರಿತೀವಿ. ಆಮೇಲೆ ಆ ನ್ಯೂಟ್ರಿಷನ್ ಫುಡ್ ತಗೊಂಡ ತಕ್ಷಣ ಆಗಲ್ಲ, ಆ ಫುಡ್ ಇದ್ದಿದ್ದು ಏನಾಗಬೇಕು, ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಆ ಎನರ್ಜಿಯಾಗಿ ಕನ್ವರ್ಟ್ ಆಗುವಂಥ ಪ್ರೋಸೆಸ್ನ ಏನಂತ ಕರಿತೀವಿ, ರೆಸ್ಪಿರೇಷನ್ ಅಂತ ಕರಿತೀವಿ. ಆ ರೆಸ್ಪಿರೇಷನ್ ಪ್ರೋಸೆಸ್ ಆಗೋದಕ್ಕೆ ಆಕ್ಸಿಜನ್ ಸಪ್ಲೈ ಆಗಬೇಕು. ರೆಸ್ಪಿರೇಷನ್ ಆದಮೇಲೆ ಎನರ್ಜಿ ಎಲ್ಲ ಬಾಡಿ ಸೆಲ್ಸಿಗೂ ಎಲ್ಲ ಕಡೆಯೂ ಸಪ್ಲೈ ಆಗಬೇಕು.
ಸಪ್ಲೈ ಮಾಡುವಂಥ ಪ್ರೋಸೆಸ್ನ ನಾವು ಏನಂತ ಕರಿತೀವಿ, ಒಂದು ಕಡೆ ಇನ್ನೊಂದು ಕಡೆಗೆ ಮೆಟೀರಿಯಲ್ಸ್ಗಳು ಮೂವ್ ಆಗುವಂಥ ಪ್ರೋಸೆಸ್ನ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಈ ಎಲ್ಲ ಪ್ರೋಸೆಸ್ ಆಗಬೇಕಾದ್ರೆ ಒಂದಿಷ್ಟು ವೇಸ್ಟ್ ಮೆಟೀರಿಯಲ್ ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗುತ್ತೆ. ಆ ವೇಸ್ಟ್ ಮೆಟೀರಿಯಲ್ಗಳು ಇಟ್ ಬಿಕಮ್ಸ್ ಅ ಟಾಕ್ಸಿಕ್ ಟು ಅವರ್ ಬಾಡಿ, ಸೊ ಇಟ್ ಶುಡ್ ಬಿ ರಿಮೂವ್ಡ್ ಫ್ರಮ್ ಅವರ್ ಬಾಡಿ. ಸೊ ರಿಮೂವಿಂಗ್ ಆಫ್ ದಟ್ ಟಾಕ್ಸಿಕ್ ವೇಸ್ಟ್ ಮೆಟೀರಿಯಲ್ ಆರ್ ನೈಟ್ರೋಜನಸ್ ವೇಸ್ಟ್ ಮೆಟೀರಿಯಲ್ ಥ್ರೂ ಬೈ ವೇರಿಯಸ್ ಪ್ರೋಸೆಸ್ ಇಸ್ ಕಾಲ್ಡ್ ಎಕ್ಸ್ಕ್ರಿಷನ್. ಆ ವೇಸ್ಟ್ ಮೆಟೀರಿಯಲ್ನ ರಿಮೂವ್ ಮಾಡುವಂಥ ಪ್ರೋಸೆಸ್ನ ನಾವು ಎಕ್ಸ್ಕ್ರಿಷನ್ ಅಂತ ಕರಿತೀವಿ. ಸೊ ಇನ್ ದಿಸ್ ಲೆಸನ್ ವಿ ವರ್ ಸ್ಟಡಿಡ್ ಅಬೌಟ್ ಆಲ್ ಲೈಫ್ ಪ್ರೋಸೆಸ್. ಆರ್ ಯು ಅಂಡರ್ಸ್ಟುಡ್ ದ ಲೆಸನ್? I hope you all enjoyed and understood the life process lesson. If you are having any questions, you can ask in the group and I will send the notes after this lesson. Thank you.